ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಬೆಳಗಾಯ್ತು ಪ್ರಿಯರೇ, ಎದ್ದಿದ್ದೀರಾ? ಗುಡ್ ಮಾರ್ನಿಂಗ್. ಎದ್ದೇಳಿ ಪ್ರಿಯರೇ, ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ ಇದು ಅನುಕೂಲವಾದ ಸಮಯ. ಈಗಾಗಲೇ ನೀವು ನಿದ್ದೆಯಿಂದ ಎದ್ದು ಸ್ತುತಿಸಿದ್ದೀರೆಂದು ನಂಬುತ್ತೇನೆ. ಕ್ಲುಪ್ತವಾಗಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ, ನಿಮ್ಮನ್ನು ಸ್ತುತಿಸುವ ಭಾಗ್ಯ ಕೊಟ್ಟಿದ್ದೀರಿ. ಸಜೀವವಾಗಿರುವ ನಾವೇ ತಾನೇ ನಿಮ್ಮನ್ನು ಸ್ತುತಿಸುವುದು, ಮೃತರು ನಿನ್ನನ್ನು ಸ್ತುತಿಸುವರೋ? ಹೌದು ದೇವರೇ, ಬದುಕಿರುವ ಕಾಲವೆಲ್ಲ ನನ್ನ ಪ್ರಾಣ ಇರುವವರೆಗೂ ನಿನ್ನನ್ನೇ ಸ್ತುತಿಸುವೆನೆಂದು ಕೀರ್ತನೆಗಾರನು ಹೇಳಿದ ಹಾಗೆ ಎಲ್ಲ ವೇಳೆಯಲ್ಲೂ ನಿಮ್ಮನ್ನು ಸ್ತುತಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಪ್ರಿಯರೇ, ಎಲ್ಲ ವೇಳೆಯಲ್ಲಿ ಹೇಗೆ ಸ್ತುತಿಸಲಾಗುತ್ತೆ? ಎಲ್ಲ ಸಮಯದಲ್ಲಿ ದೇವರನ್ನು ಹೇಗೆ ಸ್ತುತಿಸಲಾಗುತ್ತೆ? ಏನಂತೀರಿ? ನೀವೇನೇ ಅಂದರೂ ನನಗೆ ಕೇಳಿಸೋದಿಲ್ವಲ್ಲ? ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ, ನೀವು ರೆಸ್ಪಾಂಡ್ ಮಾಡಿರಿ, ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ತಿಳಿಯಪಡಿಸಿರಿ. ಎಷ್ಟೋ ಭಾರದಿಂದ ಈ ಅನುದಿನದ ಧ್ಯಾನವನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಿದ್ದೇನೆ. ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನು ಕೊಟ್ಟ ಸಂದೇಶಗಳನ್ನು ನಿಮಗೆ ಸಾರುತ್ತಾ ಇದ್ದೇನೆ. ನಿಮ್ಮಲ್ಲಿ ಅನೇಕರು ವೀಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ತಿಳಿಯಪಡಿಸುತ್ತಿರುವುದಕ್ಕಾಗಿ ದೇವರನ್ನೇ ಸ್ತುತಿಸ್ತೇನೆ. ನೀವು ಇದುವರೆಗೂ ಒಂದು ಸಾರಿ ಕೂಡ ತಿಳಿಯಪಡಿಸದೇ ಇದ್ದರೆ ಹಿಂದೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ. ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಎಂದು ಕೂಡ ತಿಳಿಯಪಡಿಸಿರಿ. ಯಾಕೆಂದರೆ ನಿಮ್ಮನ್ನು ಮತ್ತಷ್ಟು ಹೆಚ್ಚು ಬಲಪಡಿಸಬೇಕೆಂದು, ಸಾಧ್ಯವಾದರೆ ನೀವಿದ್ದ ಸ್ಥಳಕ್ಕೆ ಗೆಟ್ಟುಗಿದರೆ ಇಡಬೇಕೆಂದು ಪ್ರಾರ್ಥಿಸ್ತಿದ್ದೇವೆ. ಹಾಗೆ ಇಡ್ತಾ ಇದ್ದೇವೆ. ವಾಕ್ಯದಿಂದ ಮೇಲುಗಳನ್ನು ಪಡೆದುಕೊಂಡವರಿಗೆ ನೇರವಾಗಿ ಭೇಟಿಯಾಗಿ ಅವರಿಗೆ ವಾಕ್ಯದಿಂದ ಬಲಪಡಿಸುವುದು ಎಷ್ಟು ದೊಡ್ಡ ಭಾಗ್ಯವೆಂಬುದು ನನ್ನ ಜೀವಿತದಲ್ಲಿ ಅದನ್ನು ನಾನು ಗುರುತಿಸುತ್ತಿದ್ದೇನೆ. ಅಷ್ಟಕ್ಕೂ ದೇವರ ಸೇವೆ ಮಾಡುವುದಂದ್ರೇ ದೊಡ್ಡ ಭಾಗ್ಯವಾಗಿದೆ. ಏನೋ ದುಡ್ಡು ಬರುತ್ತೆ, ಘನತೆ, ಹೆಸರು, ಪ್ರಖ್ಯಾತಿ ಬರುತ್ತೆ ಎನ್ನುವುದಕ್ಕಾಗಿ ಅಲ್ಲ. ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣ ಕೊಟ್ಟಿರುವ ದೇವರ ಕುರಿತಾಗಿ ಪ್ರಕಟಿಸುವುದೇ ನಿಜವಾದ ಸೇವೆಯಾಗಿದೆ. ಯೇಸು ತೋರಿಸಿರುವ ಮಾದರಿಯನ್ನು, ಆತನ ಪ್ರೀತಿಯನ್ನು, ಯೇಸುವಿನ ಮುಖಾಂತರ ಉಂಟಾಗುವಂತಹ ಆ ರಕ್ಷಣೆಯ ಭಾಗ್ಯವನ್ನು ಆತನ ನಾಮ ಅರಿಯಲಾರದವರಿಗೆ ತಿಳಿಯಪಡಿಸುವುದು, ಆತನನ್ನು ಅರಿತು ಕೂಡ ಹಿಂಜರಿದಂಥವರನ್ನು, ಎಡವಿ ಬಿದ್ದಂಥವರನ್ನು, ದಾರಿ ತಪ್ಪಿ ಹೋದಂಥವರನ್ನು ಕರ್ತನಿಗಾಗಿ ತಿರುಗಿ ಸಂಪಾದಿಸುವಂಥದ್ದೇ ಈ ದಿನಗಳಲ್ಲಿ ಮುಖ್ಯವಾದ ಸೇವೆ ಎಂಬುದಾಗಿ ನಾನು ಪರಿಗಣಿಸುತ್ತೇನೆ. ಹೊಸಬರು ರಕ್ಷಿಸಲ್ಪಡಬೇಕು ಎನ್ನುವುದಕ್ಕಿಂತ ರಕ್ಷಿಸಲ್ಪಟ್ಟವರೇ ಕರ್ತನಿಗಾಗಿ ಜೀವಿಸುವಂತಹ, ಪರಿಪೂರ್ಣವಾಗಿ ದೇವರನ್ನು ಮಹಿಮೆಪಡಿಸುವಂಥವರಾಗಿರೋದಾದರೆ ಆ ಪ್ರಭಾವ ಅನೇಕರನ್ನು ಕ್ರಿಸ್ತನ ಕಡೆಗೆ ತಿರುಗಿಸುತ್ತದೆ ಎನ್ನುವಂಥದ್ದು ನಾವು ಗ್ರಹಿಸಬಲ್ಲೆವು. ನಿಮ್ಮಲ್ಲಿ ಕ್ರಿಸ್ತನನ್ನು ಇತರರು ನೋಡದಿದ್ದರೆ ನಿಮ್ಮ ಭಕ್ತಿಯೇ ವ್ಯರ್ಥ. ನಿಮ್ಮಲ್ಲಿ ವ್ಯತ್ಯಾಸ ಕಾಣಿಸದೇ ಇದ್ದರೆ ನೀವೊಬ್ಬ ಕ್ರೈಸ್ತರು ಯೇಸುವನ್ನು ನಂಬಿದ್ದೇನೆ ಎಂದು ಹೇಳುವುದರಿಂದ ವ್ಯರ್ಥ. ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನ. ಅವರು ಅಂದರೆ ಅಲ್ಲಿರುವ ಅಧಿಕಾರಿಗಳು, ಹಿರಿಯರು, ಆ ಯೆರೂಸಲೇಮಿನಲ್ಲಿದ್ದಂಥವರು ಪೇತ್ರ ಯೋಹಾನರಲ್ಲಿದ್ದ ಧೈರ್ಯವನ್ನು ನೋಡಿದಾಗ ಅವರು ವಿದ್ಯೆ ಇಲ್ಲದಂತಹ ಗಲಿಲಾಯರು ಎಂದು ಗ್ರಹಿಸಿ ಆಶ್ಚರ್ಯಪಟ್ಟು, ಅವರು ಅಂದರೆ ಪ್ರಿಯರೇ ನೋಡಿ, ಪಬ್ಲಿಕ್, ಅವರ ಸುತ್ತಲಿರುವಂತಹ ಜನರು ಪೇತ್ರ ಯೋಹಾನರಲ್ಲಿ ಧೈರ್ಯವನ್ನು ನೋಡುತ್ತಾರೆ. ಅವರ ಧೈರ್ಯವನ್ನು ನೋಡುತ್ತಾರೆ. ಹೌದು, ನಿಮಗೆ ಧೈರ್ಯ ಇದೆಯಾ? ಯೇಸು ಕ್ರಿಸ್ತನು ನನ್ನ ರಕ್ಷಕನು ಎಂಬುದಾಗಿ ಬಹಿರಂಗವಾಗಿ ಸಾಕ್ಷಿ ಕೊಡಬಲ್ಲಂತಹ ಧೈರ್ಯ ನಿಮಗಿದೆಯಾ? ಅಷ್ಟಕ್ಕೂ ನಾನು ಕ್ರೈಸ್ತನೆಂದು ಹೇಳಿಕೊಳ್ಳುವುದಕ್ಕಾಗಿಯೇ ಯಾಕೆ ನಾಚಿಕೆ ಪಡುವವರಾಗಿರ್ತೀರಿ? ಏನೋ ಒಂದನ್ನು ಕಳೆದುಕೊಂಡಂತೆ ಕ್ರೈಸ್ತನಾಗಿದ್ದೇನೆ ಎಂದು ಕೀಳುಭಾವನೆಯಿಂದ ಗಾಬರಿಗೊಳ್ತಾ ಹೇಳುವುದೇನು? ಹೌದು, ಕ್ರಿಸ್ತನನ್ನು ಹಿಂಬಾಲಿಸುವಂಥವರೇ ಕ್ರೈಸ್ತರಾಗಿದ್ದಾರೆ. ಇದೊಂದು ಜಾತಿಯಲ್ಲ, ಕುಲವಲ್ಲ, ಮತವಲ್ಲ. ಕ್ರಿಸ್ತನ ಹೋಲಿಕೆಯಲ್ಲಿ ಜೀವಿಸುವಂಥವರೇ ಕ್ರೈಸ್ತರು. ಅದು ನಾವಿಟ್ಕೊಂಡ ಹೆಸರಲ್ಲ. ಆದರೆ ಅಂತಿಯೋಕ್ಯದಲ್ಲಿ ಆ ಕಾಲದಲ್ಲೇ ಯೇಸುವಿನ ಶಿಷ್ಯರು ಯೇಸುವಿನ ಹಾಗೆ ಜೀವಿಸುವುದನ್ನು ನೋಡಿ, ಯೇಸುವಿನ ಹಾಗೆ ರೋಗಗಳನ್ನು ಸ್ವಸ್ಥ ಮಾಡುವುದು, ದೆವ್ವಗಳನ್ನು ಹೊರದೋಡಿಸುವುದು, ಪರಲೋಕ ರಾಜ್ಯದ ಕುರಿತಾಗಿ ಪ್ರಕಟಿಸುವಂಥದ್ದು, ಅಧಿಕಾರದಿಂದ ಪ್ರಕಟಿಸುವಂಥದ್ದು, ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುವುದನ್ನು ನೋಡಿ ಇವರು ಕ್ರಿಸ್ತನನ್ನು ಹಿಂಬಾಲಿಸುವವರು ಕ್ರೈಸ್ತರು ಆಗಿದ್ದಾರೆ ಎಂದು ಹೆಸರಿಟ್ಟರು. ಕ್ರೈಸ್ತರು ಅಂದರೆ ಕ್ರಿಸ್ತನ ಹೋಲಿಕೆಯ ಮೇರೆಗೆ ಜೀವಿಸುವವರು, ಕ್ರಿಸ್ತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವಂಥವರು.
ಕ್ರಿಸ್ತನನ್ನು ಹೊಂದಿಕೊಂಡವರು ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಅರ್ಥ ಕೊಡುತ್ತಾ ಹೇಳಬಹುದು. ನಿಮ್ಮೊಳಗೆ ಕ್ರಿಸ್ತನಿರುವುದಾದರೆ ನೀವು ಧೈರ್ಯವಾಗಿರ್ತೀರಿ, ಯಾಕೆಂದರೆ ನಿಮ್ಮೊಳಗಿರುವ ಆತನು ಲೋಕದಲ್ಲಿರುವ ಆತನಿಗಿಂತಲೂ ದೊಡ್ಡವನಾಗಿದ್ದಾನೆ. ಇನ್ಸ್ಪೈಟ್ ಆಫ್ ವೀಕ್ನೆಸಸ್, ನಮಗೆ ಎಷ್ಟು ಬಲಹೀನತೆಗಳಿದ್ರೂ ಕೂಡ, ನಾವು ಈ ಲೋಕದಲ್ಲಿ ಬಡವರಾಗಿದ್ರೂ ಕೂಡ, ವಿದ್ಯಾಭ್ಯಾಸ ಇಲ್ಲದವರಾಗಿದ್ರೂ ಕೂಡ, ಇಲ್ಲವೇ ಧೈರ್ಯ ಇಲ್ಲದವರಾಗಿದ್ರೂ ಕೂಡ, ನಾನಾ ವಿಧವಾದ ವಿಷಯಗಳಲ್ಲಿ ನಾವು ಸಮೃದ್ಧಿ ಇಲ್ಲದವರಾಗಿದ್ರೂ ಕೂಡ, ಕ್ರಿಸ್ತನನ್ನು ಹೊಂದಿಕೊಂಡಿರೋದಾದರೆ ಇನ್ನು ಧೈರ್ಯವಿರುತ್ತದೆ. ಯಾಕೆಂದರೆ ದೇವರು ನಮಗೆ ಶಕ್ತಿಯನ್ನು, ಬಲವನ್ನು, ಇಂದ್ರಿಯ ನಿಗ್ರಹವುಳ್ಳಂತಹ ಆತ್ಮನನ್ನೇ ಕೊಟ್ಟಿದ್ದಾರೆ ಹೊರತು ಹೇಡಿತನದ ಆತ್ಮವಲ್ಲ. ಆದರೆ ಪಾಪಿ ಹೇಡಿಯಾಗಿರ್ತಾನೆ. ತಪ್ಪು ಮಾಡಿದವನು ನೋಡಿ ಭಯಪಡ್ತಲೇ ಇರ್ತಾನೆ, ಭಯದಿಂದಲೇ ಕೂಡಿರ್ತಾನೆ. ಆದರೆ ಕ್ರಿಸ್ತನನ್ನು ಹೊಂದಿಕೊಂಡವನು ಧೈರ್ಯದಿಂದಿರುತ್ತಾನೆ. ಅವರು ಪೇತ್ರ ಯೋಹಾನರಲ್ಲಿ ಧೈರ್ಯವನ್ನು ನೋಡಿದಾಗ ಇವರು ವಿದ್ಯೆ ಇಲ್ಲದಂತಹ ಬೆಸ್ತರರು ಎಂದು ಗ್ರಹಿಸಿ, ಬೆಸ್ತರರು ಅವರು ಸಾಮಾನ್ಯರು, ಅವರು ಕೇವಲ ಮೀನು ಹಿಡಿಯುವವರು, ಅವರು ಕೇವಲ ವೇಷಭಾಷೆ ಮಾತಾಡಿಕೊಳ್ಳುವಂಥವರು, ನಾಗರಿಕತೆ ಇಲ್ಲದವರು, ಆಫ್ಟರ್ ಆಲ್ ಮೀನು ಹಿಡಿಯುವವರಾಗಿದ್ರು. ಈ ಪೇತ್ರ ಯೋಹಾನರು ನಮ್ಮ ಪ್ರಾಂತ್ಯದಲ್ಲಿ ಮೀನು ಹಿಡಿಯುವವರಾಗಿದ್ರಲ್ಲವೇ? ಆ ಸಮುದ್ರದೊಳಗೆ ಹೋಗಿ ರಾತ್ರಿಯೆಲ್ಲ ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರಾಗಿದ್ರಲ್ಲ. ಇವರಿಗೆಲ್ಲಿಂದ ಬಂತು ಇಷ್ಟು ಧೈರ್ಯ? ಇವರಿಗೆಲ್ಲಿಂದ ಬಂತು ಇಷ್ಟೊಂದು ಅಧಿಕಾರ? ಇವರ ಮಾತಿನಲ್ಲಿ ಏನಿದು ಸ್ಪಷ್ಟತೆ? ಅವರ ನುಡಿಗಳಲ್ಲಿ ಎಷ್ಟು ಶಕ್ತಿಯಿದೆ ಎಂಬುದನ್ನು ನೋಡಿ ಸುತ್ತಲಿರುವವರು ಆಶ್ಚರ್ಯಪಟ್ರಂತೆ. ಬೆಸ್ತರರು ಎಂದು ನೋಡಿ ಆಶ್ಚರ್ಯಪಟ್ಟು, ಯಾವಾಗ ಓದಿಕೊಂಡ್ರಪ್ಪ ಇವರು? ಎಲ್ಲಿ ಟ್ರೈನಿಂಗ್ ಮಾಡಿದ್ರು? ಈ ದಿನಗಳಲ್ಲಿ ನೋಡಿ ಚೆನ್ನಾಗಿ ಮಾತಾಡಬೇಕಾದ್ರೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಹೋಗುವವರಿದ್ದಾರೆ, ಭಾಷೆ ಕಲಿಯುವವರಿದ್ದಾರೆ, ಸಂಗೀತ ಕಲಿಯುವವರಿದ್ದಾರೆ, ಮ್ಯಾನರ್ಸ್ ಕಲಿತುಕೊಳ್ಳಬೇಕೆಂದು ಪ್ರಯತ್ನಿಸುವವರಿದ್ದಾರೆ, ಡ್ರೆಸ್ ಕೋಡ್ ಕಲಿತುಕೊಳ್ಳಬೇಕೆಂದು ಪ್ರಯತ್ನಿಸ್ತಾರೆ. ಹೀಗೆ ನಾನಾ ವಿಧವಾಗಿದೆ. ಇತರ ದೇಶಕ್ಕೆ ಹೋಗಬೇಕಾದ್ರೆ ಆ ಆಕ್ಸೆಂಟಲ್ಲಿ ಮಾತಾಡಬೇಕೆಂದು ಒಂದು ವಿಧವಾದ ಕೋರ್ಸನ್ನೇ ಮಾಡ್ತಾರೆ. ಮತ್ತೆ ಈ ಬೆಸ್ತರರು ಸಾಧಾರಣವಾಗಿ ಹಳ್ಳಿ ಭಾಷೆ ಮಾತಾಡುವಂತಹ ಸಾಮಾನ್ಯರು, ಇವರು ಎಷ್ಟೋ ಧೈರ್ಯವುಳ್ಳವರಾಗಿದ್ದಾರೆ. ಇವರ ವರ್ಡ್ಸ್, ಇವರ ವಾಕ್ಯದಲ್ಲಿ ಸ್ಪಷ್ಟತೆ ಇದೆ ಮತ್ತು ಶಕ್ತಿ ಕೂಡ ಇದೆ. ನಮ್ಮಲ್ಲಿರುವುದನ್ನು ಕೊಡುತ್ತೇವೆ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಎಂದು ಹೇಳಿದರೆ ಯಾರೇ ಆಗಲಿ ಬೇಕಾದ್ರೆ ಕಿರ್ಚಾಡ್ಬೋದು. ಆದರೆ ಆ ಮಾತು ಕೇಳಿದ ಆ ಹುಟ್ಟುಕುಂಟನು ಎದ್ದೇಳುತ್ತಾನೆ, ಎದ್ದು ನಡೆಯುತ್ತಾನೆ. ಅದನ್ನು ನೋಡಿದ ಮನುಷ್ಯರಿಗೆ ಆಶ್ಚರ್ಯವೆನಿಸುತ್ತೆ. ಇವರು ಸಾಮಾನ್ಯರೇ ಅಲ್ಲವೇ? ಇವರಿಗೆ ಎಲ್ಲಿಂದ ಬಂತು ಈ ಬಲ? ಎಲ್ಲಿಂದ ಬಂತು ಈ ಜ್ಞಾನ? ಎಲ್ಲಿಂದ ಬಂತು ಇವರಿಗೆ ಈ ಅಧಿಕಾರ? ಎಲ್ಲಿಂದ ಬರುತ್ತೆ ಇವರಿಗೆ ಈ ಶಕ್ತಿ ಎಂಬುದಾಗಿ ಅವರು ತಮ್ಮಲ್ಲಿ ತಾವು ಪ್ರಶ್ನಿಸಿಕೊಂಡು ಅವರೇ ಅದಕ್ಕೆ ಉತ್ತರ ಕೊಡುವವರಾಗಿದ್ರಂತೆ. ಏನು ಹೇಳ್ತಾರೆಂದು ನೋಡಿ. ಇವರು ಯೇಸುವಿನ ಸಂಗಡ ಇದ್ದವರಾಗಿದ್ದರೆಂದು ಗುರುತಿಸಿದರು. ಓಹೋ, ಇವರು ಯೇಸುವಿನ ಸಂಗಡ ತಿರುಗಾಡಿದ್ರು, ಯೇಸು ಕ್ರಿಸ್ತನ ಸಂಗಡ ಇದ್ದವರು, ಇವರು ಕ್ರಿಸ್ತನನ್ನು ಹೊಂದಿಕೊಂಡವರು, ಇವರು ಕ್ರಿಸ್ತನ ಹಾಗೆ ಜೀವಿಸುವಂಥವರು. ನನ್ನನ್ನು ನಂಬುವವನು ನನಗಿಂತಲೂ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಎಂಬ ಯೇಸುವಿನ ಮಾತುಗಳ ಪ್ರಕಾರ ಜೀವಿಸುವಂಥವರಾಗಿದ್ದಾರೆ ಎಂದು ಅವರು ತಮ್ಮೊಳಗೆ ಮಾತಾಡಿಕೊಳ್ತಿದ್ರಂತೆ. ನಮ್ಮನ್ನು ಯಾರಾದರೂ ನೋಡಿದಾಗ ನಮ್ಮಲ್ಲಿರುವಂತಹ ಶ್ರೇಷ್ಠತೆಯಾಗಲಿ, ನಮ್ಮಲ್ಲಿರುವ ಡೀಸೆನ್ಸಿಯಾಗಲಿ, ನಮ್ಮಲ್ಲಿರುವ ಯಥಾರ್ಥತೆಯಾಗಲಿ, ನಮ್ಮ ನಂಬಿಕೆಯಾಗಲಿ, ನಮ್ಮ ಭಕ್ತಿಯಾಗಲಿ, ನಮ್ಮಲ್ಲಿರುವ ಆಶೀರ್ವಾದವನ್ನಾಗಲಿ ಗಮನಿಸಿದವರು ಇವರಿಗೆ ಎಲ್ಲಿಂದ ಬಂದವು ಇಷ್ಟೊಂದು ಎಂಬ ಪ್ರಶ್ನೆಗೆ, ಓಹೋ ಇವರು ಯೇಸುವನ್ನು ನಂಬಿದವರಲ್ವೋ ಎಂಬ ಉತ್ತರ ಅವರು ಪಡೆದುಕೊಳ್ತಾರೆ. ನಾವು ಹೇಳುವ ಅಗತ್ಯವಿಲ್ಲ. ನಾವು ಜೀವಿಸುತ್ತಾ ಇದ್ದೇವೋ, ನಾವು ಆ ಸ್ಥಾನದಲ್ಲಿದ್ದೇವೋ. ನಿಮ್ಮನ್ನು ನೋಡಿದವರೆಲ್ಲ ನೀವು ದೇವರನ್ನು ನಂಬಿದ ವ್ಯಕ್ತಿಯಾಗಿದ್ದೀರಿ ಎಂದು ನಿಮ್ಮ ಸುತ್ತಲಿರುವವರು ಗುರುತಿಸುವ ಹಾಗೆ ನಿಮ್ಮ ಮುಖದ ವರ್ಚಸ್ನಲ್ಲಿ ಕ್ರಿಸ್ತನ ಸ್ವಭಾವವು, ಆತನ ಮಹಿಮೆಯು ಕಾಣಿಸಿಕೊಳ್ತಾ ಇದೆಯಾ? ಕ್ರಿಸ್ತನೊಂದಿಗೆ ಸಹವಾಸ ಮಾಡುವವರು ಕ್ರಿಸ್ತನೊಂದಿಗಿರ್ತಾರೆ ಪ್ರಿಯರೇ. ಕುಡುಕರ ಸಹವಾಸ ಮಾಡುವವರು ಕುಡುಕರೇ ಆಗುತ್ತಾರೆ. ವ್ಯಭಿಚಾರಿಗಳ ಸಹವಾಸ ಮಾಡುವವರು ಅಂತಹ ನೀಚವಾದ ಕಾರ್ಯಗಳನ್ನೇ ಮಾಡ್ತಾರೆ.
ಕನ್ನಡ ಭಾಷೆ ಮಾತಾಡುವವರೊಂದಿಗೆ ಸಹವಾಸ ಮಾಡಿದ್ರೆ ಕನ್ನಡ ಭಾಷೆನೇ ಆಡ್ತಾರೆ. ಅದರಲ್ಲೂ ಹೊಲಸು ಮಾತಾಡುವವರೊಂದಿಗೆ ಸಹವಾಸ ಮಾಡಿದ್ರೆ ಕನ್ನಡದಲ್ಲಿಯೂ ಹೊಲಸು ಮಾತೇ ಆಡ್ತಾರೆ. ಹೌದಲ್ಲವೇ? ದೇವರ ವಾಕ್ಯ ಧ್ಯಾನ ಮಾಡುವವರ ಸಂಗಡ ನಾವು ಸಹವಾಸ ಮಾಡೋದಾದರೆ, ದೇವರಿಗೆ ಪ್ರಾರ್ಥಿಸುವವರ ಸಂಗಡ ಸಹವಾಸ ಮಾಡಿದ್ರೆ ನಾವು ಪ್ರಾರ್ಥಿಸುವವರಾಗಿ ಮಾರ್ಪಡ್ತೇವೆ. ಅದಕ್ಕೆ ನಿನ್ನ ಯೌವನ ಇಚ್ಛೆಗಳನ್ನು ಬಿಟ್ಟು ಶುದ್ಧ ಹೃದಯದೊಂದಿಗೆ ಕರ್ತನಿಗೆ ಪ್ರಾರ್ಥಿಸುವವರ ಸಂಗಡ ಪ್ರೀತಿ, ನಂಬಿಕೆ, ಸಮಾಧಾನ ಇವುಗಳನ್ನು ಸಂಪಾದಿಸುವುದರಲ್ಲಿ ಪ್ರಯಾಸಪಡು ಎಂದು ವಾಕ್ಯ ಹೇಳುತ್ತೆ. ನಿಮ್ಮಲ್ಲಿ ಕ್ರಿಸ್ತನನ್ನು ಇತರರು ನೋಡುತ್ತಾ ಇದ್ದಾರೋ? ಈ ದಿನ ಬಹಳಷ್ಟು ಜನ ದೇವರಿಗೋಸ್ಕರ ಬದುಕುತ್ತಿರುವವರನ್ನು ನೋಡಿ ಹೆಂಡತಿಯಲ್ಲಿನ ನಂಬಿಕೆಯನ್ನು, ಆಕೆಯಲ್ಲಿರುವ ಭಕ್ತಿಯ ಜೀವಿತವನ್ನು ಪ್ರಾಕ್ಟಿಕಲ್ ಆಗಿ ಕಣ್ಣಾರೆ ನೋಡಿದ ಗಂಡ ಅಲ್ಲಗಳಿಲಿಕ್ಕಾಗ್ತಿಲ್ಲ. ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ಗುರುತಿಸುವವನಾಗಿರುತ್ತಾನೆ. ನಿನ್ನ ಯೇಸು ನನಗೂ ಬೇಕೆಂದು ನಂಬಿಕೊಳ್ತಾನೆ. ಕ್ರಿಸ್ತನಲ್ಲಿರುವ ಪ್ರತ್ಯೇಕತೆ ನಮ್ಮ ಸುತ್ತಲಿರುವವರು ನೋಡುವಾಗ ಆ ದೇವರು ನಮಗೂ ಬೇಕು ಅನ್ನುತ್ತಾರೆ. ಆಲೋಚನೆ ಮಾಡಿಕೊಳ್ಳಿರಿ, ನಿಮ್ಮ ಬದುಕಿನಲ್ಲಿ ಯೇಸು ಇದ್ದಾರೋ? ಯಾರು ಕಾಣಿಸಿಕೊಳ್ತಿದ್ದಾರೆ? ಯಾರೇ ಆಗಲಿ, ಯಾವತ್ತೇ ಆಗಲಿ ನಿಮ್ಮನ್ನು ನೀವು ಯೇಸುವಿನಂತೆ ಮಾತಾಡ್ತಾ ಇದ್ದೀರಿ, ಯೇಸುವಿನಂತೆ ಪ್ರೀತಿಸ್ತಾ ಇದ್ದೀರಿ, ಯೇಸುವಿನಂತೆ ಕ್ಷಮಿಸುತ್ತಾ ಇದ್ದೀರಿ, ಯೇಸುವಿನಂತೆ ಪ್ರಾರ್ಥಿಸ್ತಾ ಇದ್ದೀರಿ ಎಂದು ಹೇಳಬಹುದೋ? ಬಹಳಷ್ಟು ಸಾರಿ ಕೆಲವರು ನಮಗೆ ನೋಡಿ ಹೀಗೆ ಹೇಳ್ತಾರೆ, ದೆವ್ವದಂತೆ ಮಾತಾಡ್ತಾ ಇದ್ದಿ, ಸೈತಾನನಂತೆ ಮಾತಾಡ್ತಿದ್ದಿ, ಏನು ಹಿಡಿದಿದೆ ನಿನಗೆ? ಅಂದರೆ ನಮ್ಮ ಜೀವಿತದಲ್ಲಿ ಯಾರನ್ನು ನೋಡ್ತಿದ್ದಾರೆ? ಯೇಸುವನ್ನು ಅಲ್ವಲ್ಲ? ದೇವರ ವಾಕ್ಯ ಹೇಳುತ್ತೆ, ಅದೇನೆಂದರೆ, ನನ್ನ ನಿಮಿತ್ತ ದೇವರೇ ನಿಮ್ಮ ನಾಮಕ್ಕೆ ಯಾವತ್ತಿಗೂ ಅವಮಾನ ಆಗಬಾರದು ಎಂದು ದಾವೀದನು ಮಾಡಿದ ಪ್ರಾರ್ಥನೆ ಈ ದಿನ ನಾವೆಲ್ಲರೂ ಮಾಡಬೇಕು. ನಮ್ಮಲ್ಲಿಯೂ ಕ್ರಿಸ್ತನು ಕಾಣಿಸಬೇಕು, ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಬೇಕು. ಅದಕ್ಕೆ ದೊಡ್ಡದಾಗಿ ನಟಿಸುವ ಅವಶ್ಯಕತೆ ಇಲ್ಲ. ಡೋಂಟ್ ಆಕ್ಟ್. ವೇಷಧಾರಣೆ ಬೇಡ. ಇಟ್ಸ್ ಎ ರಿಯಲ್. ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ಕಾಣಿಸಬೇಕು. ಕ್ರಿಸ್ತನೊಂದಿಗೆ ನೀವು ಇದ್ದವರಾಗಿದ್ದಾರೆ ಎಂದು ಅವರು ಗುರುತಿಸಿದ್ರು. ಅಷ್ಟು ಮಾತ್ರವಲ್ಲ, ಸ್ವಸ್ಥನಾಗಿರುವ ಆ ಮನುಷ್ಯನು ಎದ್ದು ನಡೆದಾಡುವುದನ್ನು ನೋಡಿ ಇದೇನು ಎಂದು ತಿರುಗಿ ಮಾತಾಡ್ಲಿಕ್ಕಾಗಲಿಲ್ಲ. ನಾವೇ ನಮ್ಮ ಬಗ್ಗೆ ಬಡಾಯಿ ಕೊಚ್ಕೊಳ್ತೇವೆ. ಆದರೆ ದೇವರು ಮಾಡಿರುವ ಕಾರ್ಯವನ್ನು, ಇವರು ಮಾಡಿರುವ ಪ್ರಾರ್ಥನೆಯಿಂದ ಬಿಡುಗಡೆ ಹೊಂದಿರುವಂತಹ ಮನುಷ್ಯನನ್ನು ನೋಡಿದಾಗ ಏನಂತೆ? ನಜರೇತಿನ ಯೇಸುವಿನ ನಾಮದಲ್ಲಿ ಇವನಿಗೆ ಸ್ವಸ್ಥತೆಯಾಯಿತು ಎಂಬುದಾಗಿ ಹೇಳಿದಾಗ, ಹಾಗೆ ಸ್ವಸ್ಥತೆ ಹೊಂದಿದವನು ಸಜೀವ ಸಾಕ್ಷಿಯಾಗಿ ಅವರ ಪಕ್ಕದಲ್ಲಿದ್ದಾಗ ಅವರು ತಿರುಗಿ ಮಾತಾಡ್ಲಿಕ್ಕಾಗಲಿಲ್ಲ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದಕ್ಕೆ ಸಮಾನ. ನೀವು ಎಷ್ಟೇ ಬಡಾಯಿ ಕೊಚ್ಕೊಂಡ್ರೂ ಕೂಡ ಅದರ ಪ್ರತಿಫಲ ಕಾಣಿಸಬೇಕು. ಅದರ ಫಲ ನಿಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ನಿಮ್ಮ ಭಕ್ತಿ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ಕಾಣಿಸಬೇಕು. ನಿಮ್ಮ ಧೈರ್ಯ ಅಲ್ಪಕಾಲ ಗಾಂಭೀರ್ಯವಾಗಿರುವಂಥದ್ದಾಗಿರಬಾರ್ದು. ನಿಮ್ಮಲ್ಲಿ ಇರುವಂತಹ ಪ್ರತ್ಯೇಕತೆಯನ್ನು ನಿಮ್ಮ ಸುತ್ತಲಿರುವವರು ನೋಡಬೇಕು. ಆ ಕಾಲದ ಜನರು ಯೇಸುವನ್ನು ಮಹಿಮೆಪಡಿಸುವುದಕ್ಕಾಗಿ ಕಾರಣನಾದನು ಪೇತ್ರನು ಮತ್ತು ಯೋಹಾನನು. ಈ ಕಾಲದ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ನಾವು ಕ್ರಿಸ್ತನನ್ನು ನಮ್ಮಲ್ಲಿ ತೋರಿಸುವವರಾಗಿದ್ದೇವಾ? ನಿಮ್ಮನ್ನು ನಂಬಿ ಯಾರಾದರೂ ನಿಮ್ಮ ದೇವರ ಕುರಿತು ನಮಗೆ ಹೇಳುವಿರಾ? ನಿಮ್ಮ ದೇವರ ನಾಮದಲ್ಲಿ ನನಗಾಗಿ ಪ್ರಾರ್ಥಿಸುವಿರಾ ಎಂದು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ? ಇಲ್ಲದಿದ್ದರೆ ನಿಮ್ಮ ಭಕ್ತಿ ಸರಿಯಿಲ್ಲ ಎಂದರ್ಥ. ನಿಮ್ಮಲ್ಲಿ ಕ್ರಿಸ್ತನನ್ನು ಇತರರು ನೋಡುತ್ತಾ ಇಲ್ಲ ಎಂಬುದಾಗಿ ಅದರ ಅರ್ಥ. ನೀವು ಕ್ರಿಸ್ತನೊಂದಿಗೆ ಇರ್ತಾ ಇಲ್ಲ ಎಂಬುದಾಗಿ ಅದರ ಅರ್ಥ. ಅಂದರೆ ಕ್ರಿಸ್ತನೊಂದಿಗಿರು ಅಂದರೆ ಕ್ರಿಸ್ತನಿಗೆಲ್ಲಿರುತ್ತಾನೆ ಎಂದು ನೀವು ಹೇಳ್ಬೋದೇನೋ? ಹೌದು, ಆತನ ವಾಕ್ಯ ನಮ್ಮ ಕೈಯಲ್ಲಿದೆ. ಆತನ ನಾಮದಲ್ಲಿ ಪ್ರಾರ್ಥಿಸಿದರೆ ಆತನೊಂದಿಗೆ ಸಹವಾಸ ಮಾಡುವ ಅನುಭವ ಇವಾಗಲೂ ಕೂಡ ನಾವು ಹೊಂದಿಕೊಳ್ಳಬಹುದು. ಪ್ರಾರ್ಥಿಸುವಂಥವರು ಕರ್ತನೊಂದಿಗೆ ಸಹವಾಸ ಮಾಡುವವರಾಗಿರ್ತಾರೆ. ಪ್ರಾರ್ಥನಾಪೂರ್ವಕವಾಗಿ ಅವರು ಮಾತಾಡುವ ಪ್ರತಿ ಮಾತು, ಮಾಡಿದ ಪ್ರತಿ ಕಾರ್ಯ ಸಫಲವಾಗುವುದರಿಂದ ಅವರ ಕ್ರಿಯೆಯಲ್ಲಿ, ಅವರ ಮಾತಿನಲ್ಲಿ, ಅವರ ಜೀವಿತದಲ್ಲಿ ದೇವರು ಮಾಡಿರುವ ಅದ್ಭುತಗಳನ್ನು ಇತರರು ಸುತ್ತಲಿರುವವರು ನೋಡುತ್ತಾರೆ. ದೇವರೇ, ಅಂತಹ ಆಧ್ಯಾತ್ಮಿಕ ಜೀವಿತ ನನಗೂ ದಯಪಾಲಿಸಿರಿ ಎಂದು ಬೇಡೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮಲ್ಲಿ ನಿಮ್ಮನ್ನು ತೋರಿಸಬಲ್ಲಂತಹ ನಂಬಿಕೆಯ ಜೀವಿತವನ್ನು, ಧೈರ್ಯವನ್ನು, ಜ್ಞಾನವನ್ನು ದಯಪಾಲಿಸಿರಿ, ಪ್ರೀತಿಯನ್ನು ದಯಪಾಲಿಸಿರಿ. ನಾವು ನಂಬಿರುವಂತಹ ದೇವರ
ಶಕ್ತಿ ಪ್ರಭಾವಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಿ ಅನೇಕರಿಗೆ ಅದನ್ನು ತಲುಪಿಸಲು ಸಹಾಯ ಮಾಡಿರಿ. ಕ್ರಿಸ್ತನೊಂದಿಗೆ ಇರುವವರಾಗಿ ಕ್ರಿಸ್ತನ ಹಾಗೆ ಇರುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವನ್ನು ಪರಿಶೀಲಿಸ್ತಾ ಇದ್ದೇವೆ, ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರ ಅದ್ಭುತವಾದ ಉತ್ತರ ನಿಮ್ಮೆಲ್ಲರಿಗೂ ಅನುಗ್ರಹಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ಅನೇಕ ದಿನಗಳಿಂದ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯ ಅನುದಿನವೂ ನಿಮ್ಮೆಲ್ಲರಿಗೋಸ್ಕರ ಸಾರುತ್ತಲೇ ಇದ್ದೇವೆ. ದಯವಿಟ್ಟು ಆಲಿಸಿರಿ, ಆಶೀರ್ವದಿಸಲ್ಪಡಿರಿ. ಅನೇಕರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ರಯತ್ನಿಸಿರಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ದೇವರು ಅನೇಕರನ್ನು ಬಲಪಡಿಸುವುದಕ್ಕಾಗಿ, ಆಧರಿಸಿ ತನ್ನ ಪ್ರಭಾವ ತೋರಿಸುವುದಕ್ಕಾಗಿ ಆಶಿಸುವವರಾಗಿದ್ದಾರೆ. ಅವಕಾಶವಿದ್ದಾಗಲೂ ಅವಕಾಶವಿಲ್ಲದಿರುವಾಗಲೂ ಕೂಡ ಕರ್ತನಿಗಾಗಿ ನಾವೆಲ್ಲರೂ ಉಪಯೋಗವಾಗೋಣ. ಕರ್ತನು ನಿಮಗೆ ಅನುಗ್ರಹಿಸಿರುವಂತಹ ಸಭೆಯಲ್ಲಿ ಈ ದಿನ ಬುಧವಾರವಾಗಿರುವುದರಿಂದ ಮಧ್ಯ ಪ್ರಾರ್ಥನೆ ನಡೆಯುತ್ತದೆ. ತಪ್ಪದೆ ಹೋಗಿರಿ, ಸಭೆಯಾಗಿ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.